ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇಟೆಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 104 ಪಾಯಿಂಟ್ಸ್ ಡೌನ್ ಆಗಿ 61,702ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 35 ಪಾಯಿಂಟ್ಸ್ ಡೌನ್ ಆಗಿ 18,385ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 54 ಪಾಯಿಂಟ್ಸ್ ಡೌನ್ ಆಗಿ 43,359ನಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ನೀವು ಈ ನಂಬರ್ಸ್ ಏನಾದರೂ ನೋಡ್ತಾ ಇದ್ರೆ ತುಂಬ ಕಮ್ಮಿ ಫಾಲ್ ಆಗಿರೋ ಥರ ಕಾಣಿಸುತ್ತಲ್ವಾ ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಬಟ್ ಆದರೆ ನೀವು ಸ್ಟಾರ್ಟಿಂಗಿಂದ ಮಾರ್ಕೆಟ್ನಲ್ಲಿ ನೋಡ್ತಾ ಇದ್ರೆ ಒಂದು ಸಿವಿಯರ್ ಸೆಲ್ ಆಫ್ ಅಂತೂ ಕಾಣಿಸ್ತಾ ಮೋರ್ ದ್ಯಾನ್ 200 ಪಾಯಿಂಟ್ಸ್ ಹತ್ರ ನಿಫ್ಟಿನಲ್ಲಿ ನಮಗೆ ಕರೆಕ್ಷನ್ ಕಾಣಿಸಿದೆ. ಎಸ್, ಆಫ್ಟರ್ 12 o'clock ನಮಗೆ ನಿಫ್ಟಿನಲ್ಲಿ ರಿಕವರಿ ಕಾಣಿಸಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಇವೆಲ್ಲದರಲ್ಲೂ. ಬಟ್ ಫಸ್ಟ್ ಅವರ್ನಲ್ಲಿ ಏನಕ್ಕೆ ಇಷ್ಟೊಂದು ಫಾಲ್ ಕಾಣಿಸಿದೆ? ಈವನ್ SGX ನಿಫ್ಟಿನೂ ಆವಾಗ ಅಷ್ಟೊಂದು ನೆಗೆಟಿವ್ನಲ್ಲಿ ಇರಲಿಲ್ಲ. ಇದರ ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ರೀಸನ್ ಏನು? ಮೋಸ್ಟ್ಲಿ ಇಷ್ಟೊತ್ತಿಗೆ ನಿಮಗೆ ಟೆಲಿಗ್ರಾಮ್, ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಬ್ಯಾಂಕ್ ಆಫ್ ಜಪಾನ್ ಅವರು ಏನೋ ಮಾಡಿರೋ ಥರ, ಅದಕ್ಕೆ ಕಾರಣವಾಗಿ ಮಾರ್ಕೆಟು ಬಿದ್ದಿರೋ ಥರ ನಿಮಗೊಂದು ಐಡಿಯಾ ಇರುತ್ತೆ. ಆ್ಯಕ್ಚುಲಿ ಬ್ಯಾಂಕ್ ಆಫ್ ಜಪಾನ್ ಅವರು ಏನು ಮಾಡಿದ್ದಾರೆ, ಅದರಿಂದ ಸ್ಟಾಕ್ ಮಾರ್ಕೆಟ್ಸ್ ಏನಕ್ಕೆ ಫಾಲ್ ಆಗಿದೆ? ಬಿಕಾಸ್ ಈ ಥರ ಇವೆಂಟ್ಸ್ ನಮಗೆ ತುಂಬ ರೇರಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಯಾವ ಮಾರ್ಕೆಟನ್ನು ಬ್ಯಾಂಕ್ ಆಫ್ ಜಪಾನ್ ಅವರು ಈ ಥರ ಡಿಸಿಷನ್ ತಗೊತಾರೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಇದು ಕಂಪ್ಲೀಟ್ಲಿ ಸರ್ಪ್ರೈಸ್. ಬಟ್ ಈ ಥರ ಇವೆಂಟ್ಸ್ ಬಂದಾಗಲೇ ನೀವು ಇದನ್ನು ಅರ್ಥ ಮಾಡ್ಕೊಂಡ್ರೇ ನೆಕ್ಸ್ಟ್ ಟೈಮು ಈ ಥರ ಇವೆಂಟ್ಸ್ಗೆ ಇದರ ರಿಲೇಟೆಡ್ ಆಗಿರೋಂಥ ಯಾವ ಇವೆಂಟ್ ಆದರೂ ಬರ್ತಿದ್ರು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಜಸ್ಟ್ ನಾನು ಈಗೇನಾದರೂ ಬ್ಯಾಂಕ್ ಆಫ್ ಜಪಾನ್ ಅವರು ಬಾಂಡ್ ಡೀಲ್ಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ 0.25% ಅಂದರೆ ಜಾಸ್ತಿ ಬೆಳಿಬಾರ್ದು ಅಂತ ಬಾಂಡ್ ಡೀಲ್ಸ್ಗೆ ಒಂದು ಲಿಮಿಟ್ ಇಟ್ಟಿದ್ರು. ಅದನ್ನು ಈಗ 0.5ವರೆಗೂ ಬೆಳಿಬೋದಂತ ಲಿಮಿಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಅದರಿಂದ ಈಕ್ವಿಟಿ ಮಾರ್ಕೆಟ್ಸ್ಗೆ ನೆಗೆಟಿವ್, ಅದರಿಂದ ಸ್ಟಾಕ್ ಮಾರ್ಕೆಟ್ ಫಾಲ್ ಆಗಿದೆ ಅಂತ ಸಿಂಪಲ್ ಆಗಿ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಇದೇ ಥರ ಇವೆಂಟ್ಸ್ ಬಂದಾಗ ಅದು ನೀವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋದ್ರೇ ಸ್ವಲ್ಪ ಸಿಂಪಲಾಗಿ ಡೀಪ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನಕ್ಕಂದರೆ ಒಂದು ಸಿಂಗಲ್ ಸ್ಟೇಟ್ಮೆಂಟಲ್ಲಿ ಯಾವುದೂ ಕ್ಲಾರಿಟಿ ಇರಲ್ಲ. ಎಸ್, ಬಾಂಡ್ ಡೀಲ್ಸು ಪ್ರೀವಿಯಸ್ಲಿ 0.25ವರೆಗೂ ಲಿಮಿಟ್ ಇಟ್ಟ ಜಪಾನ್ ಅವರು ಈಗ ಅದನ್ನು 0.5%ವರೆಗೂ ಬೆಳಿಬೋದಂತವರು ಎಕ್ಸ್ಟೆಂಡ್ ಮಾಡ್ತಾ ಇರೋದು, ಈಲ್ಡ್ಸ್ ಆ ಥರ ಬೆಳೆಯೋ ಥರ ಮಾಡ್ತಾ ಇರೋದು. ರಿಸ್ಕ್ ಅವರ್ಷನ್ ಮೀನ್ಸ್ ರಿಸ್ಕ್ ತಗೋಬಾರ್ದು ಅಂತ ಅನ್ಕೊಳ್ಳೋರು ಈಕ್ವಿಟಿ ಮಾರ್ಕೆಟಿಂದ ಶಿಫ್ಟ್ ಆಗ್ಬೋದು ಅನ್ನೋ ಕಾರಣವಾಗಿ ಮಾರ್ಕೆಟ್ಸು ಬಿದ್ದಿದೆ. ಬಟ್ ಈ ಡಿಸಿಷನ್ ತಗೊಳ್ಳೋದಕ್ಕೆ ರೀಸನ್ ಏನು? ಇಲ್ಲಿಂದ ತುಂಬ ಇಯರ್ಸ್ವರೆಗೂ ಆಲ್ಮೋಸ್ಟ್ 25 ಇಯರ್ಸಿಂದಾನು ಜಪಾನ್ ಒಂದು ಎಕಾನಮಿ ಡಿಫ್ಲೇಷನಲ್ಲೇ ಇದೆ. ಇದಕ್ಕೆ ಮೇಯ್ನ್ ರೀಸನ್ ಏನಂದರೆ ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಆಚೆ ಯಾವುದಾದ್ರೂ ಪ್ರೈಸಸ್ ಬೆಳೆದಿದೆ ಅಂದ್ಕೊಳ್ಳಿ. ಎಕ್ಸಾಂಪಲ್, ರಷ್ಯಾ ಆ್ಯಂಡ್ ಉಕ್ರೈನ್ ವಾರ್ ನಡೀತಲ್ವಾ, ಅವಾಗೆಲ್ಲ ನಮಗೆ ಆಯಿಲ್ ಪ್ರೈಸಸ್ ತುಂಬ ಸಡನ್ ಪ್ರೈಸಸ್ ಎಲ್ಲ ಹೈಕ್ ಆಯ್ತಲ್ವಾ. ಅದರಿಂದ ಕಮಾಡಿಟಿ ಪ್ರೈಸಸ್ ಬೆಳೆದಿರೋ ಕಾರಣವಾಗಿ ಎಲ್ಲ ಕಂಪ್ನೀಸ್ಗೂ ಅವ್ರ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗೋಗಿದೆ. ಆವಾಗ ಅವರು ಈ ಥರ ಜಾಸ್ತಿ ಆಗಿರುವಂಥ ಪ್ರೈಸಸ್ನ ಕಸ್ಟಮರ್ಗೆ ಪಾಸ್ ಆನ್ ಮಾಡಿದ್ರು. ಬಟ್ ಆದರೆ ಜಪಾನ್ ಅವರು ಮೋಸ್ಟ್ ಆಫ್ ದಿ ಕಂಪ್ನೀಸ್ ಏನು ಮಾಡ್ತಾರೆ ಅಂದರೆ ಆ ಪ್ರೈಸಸ್ನ ಕಸ್ಟಮರ್ಸ್ಗೆ ಪಾಸ್ ಆನ್ ಮಾಡದೆ, ಮೀನ್ಸ್ ಎಂಡ್ ಪ್ರಾಡಕ್ಟ್ಸ್ ಒಂದು ಪ್ರೈಸಸ್ನ ಜಾಸ್ತಿ ಮಾಡದೆ, ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಸಂಬಳನ ಕಮ್ಮಿ ಮಾಡಿ ಆ್ಯಂಡ್ ಬೇರೆ ಖರ್ಚುಗಳನ್ನೆಲ್ಲ ಕಂಟ್ರೋಲ್ ಮಾಡೋ ಕಾರಣವಾಗಿ ಆ ಪ್ರಾಡಕ್ಟ್ ಪ್ರೈಸಸ್ನ ಜಾಸ್ತಿ ಮಾಡದೆ, ಎಂಪ್ಲಾಯ್ಸ್ ಸ್ಯಾಲ್ರಿನ ಕಮ್ಮಿ ಮಾಡಿ ಅವ್ರಿಗೆ ದೊಡ್ಡ ಸ್ಯಾಲ್ರೀಸ್ ಕೊಡದೆ ಹಾಗೆ ಕಂಟಿನ್ಯೂ ಮಾಡ್ಕೊತ ಬಂದಿದ್ರು. ಇದೊಂದು ಪಾಯಿಂಟ್ವರೆಗೂ ತುಂಬ ಚೆನ್ನಾಗೇ ಇತ್ತು. ಬಟ್ ಕ್ರಮೇಣ ಏನು ನಡೆದಿದೆ, ಎಂಪ್ಲಾಯ್ ಸ್ಯಾಲ್ರಿ ಕಮ್ಮಿ ಆಗ್ತಿದೆ ಅಂದರೆ ಅವ್ರ ಹತ್ರ ಸ್ಪೆಂಡಿಂಗ್ ಪವರ್ ಅನ್ನೋದು ಕಮ್ಮಿ ಆಗತ್ತಲ್ವಾ. ಸ್ಪೆಂಡಿಂಗ್ ಪವರು ಎಂಟೈರ್ ಎಕಾನಮಿನಲ್ಲಿ ಕಮ್ಮಿ ಆಗಿದೆ ಅಂದರೆ ಜನಕ್ಕೆ ರೇಟ್ಸ್ ಅನ್ನೋದು ತುಂಬ ಸೆನ್ಸಿಟಿವ್ ಆಗೋಗುತ್ತೆ. ಏನಾದರೂ ಸ್ವಲ್ಪ ರೇಟ್ಸ್ ಬೆಳೆದ್ರೆ ಆ ಪ್ರಾಡಕ್ಟ್ಸ್ನಂತೂ ಜನ ತಗೊಳ್ಳೋಂಥ ಪರಿಸ್ಥಿತಿಯಲ್ಲೇ ಇರಲ್ಲ. ಇದು ಕಾರಣವಾಗಿ ಓವರ್ ದ ಪೀರಿಯಡ್ ಜಪಾನ್ನಲ್ಲಿ ಡಿಫ್ಲೇಷನ್ ಕಂಟಿನ್ಯೂ ಆಗ್ತಾ ಬಂದಿದೆ. ಈವನ್ ಸೆಂಟ್ರಲ್ ಬ್ಯಾಂಕ್ಸು ಪ್ರಜೆಗಳೇ ಒಂದು ಪರ್ಚೇಸಿಂಗ್ ರೇಟ್ನ ಜಾಸ್ತಿ ಮಾಡಬೇಕಂತ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡದೆ, ಈಲ್ಡ್ಸ್ನ 0.25% ಅಂದ್ರೂ ಜಾಸ್ತಿ ಆಗದೆ ಇದನ್ನು YCC ಅಂತಾರೆ, ಈಲ್ಡ್ ಕರ್ವ್ ಕಂಟ್ರೋಲ್. ಈ ಪ್ರಾಸೆಸ್ನಲ್ಲಿ ಭಾಗವಾಗಿ ಬಡ್ಡಿ ರೇಟ್ಗಳನ್ನ ತುಂಬ ಕಮ್ಮಿ ಇಡ್ತಾ, ಈವನ್ ಅವರ ಕರೆನ್ಸಿ ಡಿಪ್ರಿಷಿಯೇಷನ್ ಆಗ್ತಾ ಇದ್ರೂ, ವೀಕ್ ಆಗ್ತಾ ಇದ್ರೂ ಸರಿ, ಜನಕ್ಕೆ ಪರ್ಚೇಸಿಂಗ್ ಪವರ್ ಬೆಳಿಬೇಕಂತ ಅವರು ಜಾಸ್ತಿ ತಗೊಳ್ಳೋದಕ್ಕೆ ಮತ್ತೆ ಎಕಾನಮಿನಲ್ಲಿ ಇನ್ಫ್ಲೇಷನ್ ಅವರು ತಗೋಬರ್ಬೇಕನ್ನೋ ಥರ. ಬಿಕಾಸ್ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಮೈನಸ್ನಲ್ಲಿ ಇತ್ತು ಅವ್ರ ಇನ್ಫ್ಲೇಷನ್. ಅಂಡ್ ಜಪಾನ್ ಅವ್ರು ಅಂದ್ಕೊಂಡ್ರೆ ಅಟ್ಲೀಸ್ಟ್ 2% ಇನ್ಫ್ಲೇಷನ್ ಆದರೂ ನಾವು ತಗೋಬರ್ಬೇಕಂತ ತುಂಬ ಮೆಜರ್ಸ್ ಅಂತೂ ತಗೊಂಡಿದ್ರು. ಆದರೆ ಈಗ ಗ್ಲೋಬಲ್ ಆಗಿರುವಂಥ ಇನ್ಫ್ಲೇಷನ್ ಜಾಸ್ತಿ ಬೆಳೀತಾ ಇದೆ ಅಂತ ನಾವು ಕೇಳ್ತಿದ್ದೀವಲ್ವಾ. ಆ ಇನ್ಫ್ಲೇಷನ್ ಬೆಳೀತಾ ಈಗ ಜಪಾನ್ನಲ್ಲೂ 2% ಆಫ್ ಇನ್ಫ್ಲೇಷನ್ ಮಾರ್ಕೆಟ್ ಟಚ್ ಆಗ್ತಿರೋ ಕಾರಣವಾಗಿ ಅವರು YCC ಈಲ್ಡ್ ಕರ್ವ್ ಕಂಟ್ರೋಲ್ನ ಬ್ರೇಕ್ ಮಾಡ್ತಾ ಪ್ರೆಸೆಂಟ್ ಇರೋವಂಥ 0.25%ಇಂದ 0.5%ವರೆಗೂ ಬಾಂಡ್ ಈಲ್ಡ್ಸು ಬೆಳೆಯಬಹುದು ಅನ್ನೋ ಥರ ಸವರಣೆ ಮಾಡ್ತಿರೋ ಕಾರಣವಾಗಿ ಮಾರ್ಕೆಟ್ಸ್ ಈ ಥರ ಫಾಲ್ ಆಗೋಕ್ಕೆ ಬ್ಯಾಕ್ ರೀಸನ್. ಸರಿ, ಇನ್ಫ್ಲೇಷನ್ ಬೆಳೀತಿದೆ, ಅವರು ಈಲ್ಡ್ಸನ್ನು ಜಾಸ್ತಿ ಮಾಡ್ತಿದ್ದಾರೆ, ಮಾರ್ಕೆಟ್ ಏನಕ್ಕೆ ಫಾಲ್ ಆಗಬೇಕು? ಇದರ ಬ್ಯಾಕ್ ಇರುವಂಥ ಲಾಜಿಕ್ ಏನು? ಇದನ್ನು ಸ್ವಲ್ಪ ಹುಷಾರಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ಸೇ ಯಾವುದಾದ್ರೂ ಒಂದು ಕಂಟ್ರಿನಲ್ಲಿ ಕರೆನ್ಸಿ ತುಂಬ ಚೀಪ್ ಆಗಿದ್ರೆ ಆ್ಯಂಡ್ ಅವರ ಕರೆನ್ಸಿನೂ ಇನ್ನೂ ಟೈಮ್ ಟು ಟೈಮು ಡಿಪ್ರಿಷಿಯೇಟ್ ಆಗತ್ತಂತ ಅಂದ್ಕೊಳ್ಳಿ. ಒಂದು ನಿಮಗೆ ಕ್ಲಾರಿಟಿ ಇದ್ದರೆ, ನಿಮಗೆ ಓವರ್ ದ ಪೀರಿಯಡ್ ಕಂಟ್ರಿಗೆ ಸಂಬಂಧಿಸಿರುವ ಕರೆನ್ಸಿ ಫಾಲ್ ಆಗತ್ತೆ ಅಂತ ನಿಮಗೆ ತಿಳಿದಿದ್ರೆ
ದೆನ್ ಆವಾಗ ನಾವೇನು ಮಾಡ್ಬೋದು, ಆ ಕಂಟ್ರಿ ಕರೆನ್ಸಿಗೆ ಅಗೇನಿಸ್ಟ್ ಆಗಿ ಲೋನ್ ತಗೊಂಡು ನಾವು ಜಪಾನ್ ಕರೆನ್ಸಿಗಾದರೂ ಎನ್ಗೆ ಅಗೇನಿಸ್ಟ್ ಆಗಿ ನಾವು ಲೋನ್ಸ್ ತಗೊಂಡು ಬೇರೆ ಕರೆನ್ಸಿ ಲೈಕ್ ಡಾಲರ್ಸ್ ಆದರೂ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಬೇರೆ ಕಂಟ್ರೀಸಲ್ಲಿ ಎಲ್ಲಾದರೂ ಗ್ರೋತ್ ಅಟ್ಲೀಸ್ಟ್ ನಾರ್ಮಲ್ ಟು ಸ್ವಲ್ಪ ಬೆಟರ್ ಆಗಿರತ್ತಂತ, ರಿಸ್ಕ್ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂತ ಎನ್ಗಂತೂ ಹೇಗೂ ಡಿಪ್ರಿಷಿಯೇಟ್ ಆಗತ್ತೆ. ಅಲ್ಲಿ ನಾವು ಲೋನ್ ತಗೊಂಡ್ರೆ ಓವರ್ ದ ಪೀರಿಯಡ್ ನೋಡಿದ್ರೆ ಕಮ್ಮಿ ಬಡ್ಡಿ ರೇಟ್ಗಳಿಗೆ ಅಲ್ಲಿ ಲೋನ್ ಸಿಗತ್ತೆ ಅಂಡ್ ಈವನ್ ಕರೆನ್ಸಿನೂ ಡಿಪ್ರಿಷಿಯೇಟ್ ಆಗತ್ತಲ್ವಾ. ಅದರಿಂದ ಓವರ್ ಆಲ್ ಆಗಿ ಅಡ್ವಾಂಟೇಜ್. ಈ ಲಾಜಿಕ್ ಇಂದಾನೆ ವರ್ಲ್ಡ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿರುವಂತ ಜಪಾನ್ ರಿಲೇಟೆಡ್ ಆಗಿ ಜಾಸ್ತಿ ಇನ್ವೆಸ್ಟರ್ಸು ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿ ಅವರು ಇವನ್ ಎನ್ಗೆ ಅಗೇನಿಸ್ಟ್ ಆಗಿ ಲೋನ್ಸು ಮೀನ್ಸ್ ಕ್ರಾಸ್ ಅಸೆಟ್ ಫಂಡಿಂಗನ್ನು ಎನ್ಗೆ ಅಗೇನಿಸ್ಟ್ ಆಗಿ ಜಾಸ್ತಿ ಕಾಣಿಸ್ತಾ ಇತ್ತು. ಆದರೆ ಈಗ ಅಲ್ಲಿರುವಂಥ ಬಡ್ಡಿ ರೇಟ್ಗಳು ಬೆಳೀತಾ ಇರೋ ಕಾರಣವಾಗಿ ಅಲ್ಲಿರುವಂಥ ಕರೆನ್ಸಿ ರಿಲೇಟೆಡ್ ಆಗಿ ಇವತ್ತು ತಗೊಂಡಿರುವಂಥ ಡಿಸಿಷನ್ ನಲ್ಲಿ ಗುಡ್ ಸ್ಪೈಕ್ ನಮಗೆ ಮೇಲೆ ಕಾಣಿಸಿರೋ ಕಾರಣವಾಗಿ ಅಲ್ಲಿ ಕರೆನ್ಸಿ ಸ್ಟ್ರೆಂಥನ್ ಆಗಿರೋ ಕಾರಣವಾಗಿ ಒಂದೇ ಸಲ ಇಲ್ಲಿ ಕರೆನ್ಸಿನ ಬೇಸ್ ಮಾಡಿಕೊಂಡು ಡಾಲರ್ ಅಂಡ್ ಬೇರೆ ಅಸೆಟ್ಸ್ ಅಲ್ಲಿ ಫ್ಲೋ ಆಗಿರುವಂಥ ಹಣ ಈಗ ತಗೊಂಡಿರೋ ಡಿಸಿಷನ್ ಇಂದ ಎಂಟೈರ್ ಸೈಕಲ್ ಡಿಸ್ಟರ್ಬ್ ಆಗತ್ತಲ್ವಾ. ಅದರಿಂದ ಬಿಕಾಸ್ ಅಲ್ಲಿ ಎನ್ ಸ್ಟ್ರೆಂಥನ್ ಆಗಿದೆ, ಬ್ಯಾಂಕ್ ಆಫ್ ಜಪಾನ್ ಅವರು ತಗೊಂಡಿರೋ ಸ್ಟೇಟ್ಮೆಂಟ್ಸ್ ಕಾರಣವಾಗಿ ಅಲ್ಲಿರುವಂಥ ಎನ್ ಕಂಟಿನ್ಯೂಸ್ಲಿ ಡಿಪ್ರಿಷಿಯೇಟ್ ಆಗತ್ತಂತ ನಮಗೆ ಅಡ್ವಾಂಟೇಜ್ ಇರುತ್ತಂತ ಅದರ ಬೇಸ್ದಾಗ ಲೋನ್ ತಗೊಂಡಿರೋರು ಈಗ ಬೇರೆ ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡಿರೋರು ಆರ್ ಇಲ್ಲಿ ನಮಗೆ ದೊಡ್ಡದಾಗಿ ಏನು ರಿಟರ್ನ್ಸ್ ಇಲ್ಲ ಅಂತ ಬೇರೆ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿರೋರೆಲ್ಲರೂ ಮನಿನ ಈಗ ಬ್ಯಾಕ್ ತಗೊಂಡೋಗಿ ಜಪಾನ್ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾರಲ್ವಾ. ಅದರಿಂದ ಈ ರೀಸನ್ನಿಂದಾನೇ ಬ್ಯಾಂಕ್ ಆಫ್ ಜಪಾನ್ ಅವ್ರು ತಗೊಂಡಿರೋಂಥ ಡಿಸಿಷನ್ ಎಂಟೈರ್ ವರ್ಲ್ಡಲ್ಲಿರುವಂಥ ಸ್ಟಾಕ್ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡಿದ್ದೆ ನೆಗೆಟಿವ್ ಆಗಿ. ಆ್ಯಕ್ಚುಲಿ ಈ ಡಿಸಿಷನ್ ಬಂದ ತಕ್ಷಣವೇ ಎಷ್ಟು ದೊಡ್ಡ ಮೊತ್ತದಲ್ಲಿ ಔಟ್ಫ್ಲೋಸ್ ಇರ್ಬೋದಂತ ಒಂದು ಕನ್ಫ್ಯೂಷನಿಂದಾನೇ ಓವರ್ ಆಲ್ ಮಾರ್ಕೆಟ್ಸ್ ಎಲ್ಲ ಫಾಲ್ ಆಗಿದೆ. ಬಟ್ ಲೇಟರ್ ದ ಸ್ಟೇಜ್ ಮಾರ್ಕೆಟ್ಸ್ ಅಗೈನ್ ರಿಕವರಿ ಆಗೋ ಪ್ರಯತ್ನ ಅಂತೂ ಮಾಡಿದೆ. ಇದು ನೀವು ಗಮನಿಸಬೇಕು. ರೀಸೆಂಟ್ ಡೇಸಲ್ಲಿ S&P 500 US ಸಂಬಂಧಿಸಿರುವ ಇಂಡೆಕ್ಸು 4% ವರೆಗೂ ಫಾಲ್ ಆದರೆ ಲಾಸ್ಟ್ 4 ಟ್ರೇಡಿಂಗ್ ಸೆಷನ್ ಅಲ್ಲಿ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನಿಫ್ಟಿ 50 ಲೆಸ್ ದ್ಯಾನ್ 1% ಫಾಲ್ ಆಗಿದೆ. ಸೊ ಗ್ಲೋಬಲ್ ಆಗಿರುವಂಥ ಮಾರ್ಕೆಟ್ಸ್ನ ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ಸ್ ಇವನ್ ರೀಸೆಂಟ್ ಡೇಸ್ ಅಲ್ಲಿ ಬರ್ತಿರುವಂಥ ಫಾಲ್ ಆಗ್ತಾ ಇದ್ರು ಬೆಟರ್ ಆಗಿ ಸ್ಟೇಬಲ್ ಆಗಿದೆ ಅಂತ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಬಟ್ ಕನ್ಸರ್ನ್ ಎಲ್ಲಾನು FIs ವೈಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಅವರು ಕಾನ್ಸ್ಟೆಂಟ್ ಆಗಿ ಸೆಲ್ ಮಾಡ್ತಾನೆ ಬರ್ತಿದ್ದಾರೆ, ವೆರಾಸ್ DIs ಬೈ ಸೈಡ್ ಇದ್ದಾರೆ. ಅಟ್ಲೀಸ್ಟ್ ಡೇಸ್ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮಾರ್ಕೆಟ್ಗೆ. ಬಟ್ FIs ಪಾಸಿಟಿವ್ ಸೈಡು ಟರ್ನ್ ಆದಾಗ ಮಾತ್ರನೇ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಗುಡ್ ರ್ಯಾಲಿ ನಮಗೆ ಕಾಣಿಸುತ್ತೆ. ಬಟ್ ಸ್ಟಿಲ್ ಗ್ಲೋಬಲ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಸ್ಟೇಬಲ್ ಆಗೇ ಇದೆ. ಅಂಡ್ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ 18,550 ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗೋದು. ಆದರೆ ಅಲ್ಲಿ ಒಂದು ವೇಳೆ ರೇಂಜ್ ಬೌಂಡಲ್ಲಿ ಇದ್ರೂ 2 ಡೇಸ್ ಕ್ಲೋಸಿಂಗ್ ಆದರೂ ನಾವು ನೋಡಬೇಕು, ಅಥವಾ 18,550ಗೆ ಅಬೋವ್ ಸ್ಟೇಬಲ್ ಆಗಿ ಅಲ್ಲಿಂದ ರ್ಯಾಲಿ ಆಗ್ತಾ ಇದ್ರು ಅಟ್ಲೀಸ್ಟ್ 1 ಡೇ ಕ್ಲೋಸಿಂಗ್ ಆದರೂ ಆದರೆ ನಾವು ಕನ್ಫರ್ಮೇಷನ್ ತಗೊಂಡು ಬುಲ್ಲಿಶ್ ಟ್ರೇಡ್ಸ್ ಪ್ಲಾನ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ 18,000 to 18,500 ಈ ಇಂಪಾರ್ಟೆಂಟ್ ರೇಂಜ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ನಿಫ್ಟಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಶೇರ್ ಮಾಡ್ತಿರುವಂಥ ಡೇಟಾ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ಮಾರ್ಕೆಟ್ ಟೈಮಲ್ಲಿ ಏನಾದರೂ ನಿಮಗೆ ಈ ಥರ ಅಪ್ಡೇಟ್ಸ್ ಎಲ್ಲ ಪಡೆಯಬೇಕಂದ್ರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ ಎಲ್ಲ ನೀವು ಮಾರ್ಕೆಟ್ ಟೈಮಲ್ಲಿ ಪಡೆಯಬಹುದು. ನೆಕ್ಸ್ಟು ದೀಪಕ್ ಫರ್ಟಿಲೈಸರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 5% ವರೆಗೂ ಡೌನ್ ಆಗಿದೆ ಅಲ್ಲ. ಇವರು ಪ್ರೀವಿಯಸ್ಲಿ ಡಿಮರ್ಜನ್ ಅನೌನ್ಸ್ ಮಾಡಿದ್ರಲ್ವಾ, ಮೈನಿಂಗ್, ಕೆಮಿಕಲ್ ಬಿಸ್ನೆಸ್ನ ಫರ್ಟಿಲೈಸರ್ ಬಿಸ್ನೆಸ್ ಎಲ್ಲಾನು ಸಪರೇಟ್ ಮಾಡಿರೋ ಥರ ಇದರ ರಿಲೇಟೆಡ್ ಆಗಿ ಮ್ಯಾನೇಜ್ಮೆಂಟು ಏನಕ್ಕೆ ಈ ಥರ ಡಿಸಿಷನ್ ತಗೊಳ್ಳಿದೆ ಅಂತಕ್ಕೆ ಬ್ಯಾಕ್ ಇರುವಂಥ ಲಾಜಿಕ್ಸ್ನ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಂತ ನೋಡಿದ್ದಾರೆ. ಈ ಥರ ಏನಕ್ಕೆ ಸಪರೇಟ್ ಮಾಡ್ತಿದ್ದಾರೆ ಅಂತ ಇವರು ಕೊಡ್ತಿರೋಂಥ ಸ್ಟೇಟ್ಮೆಂಟ್ಸ್ನಲ್ಲಿ ಇವರು ಈ ಥರ ಇಂಡಿವಿಜುವಲ್ ಆಗಿ ಬಿಸ್ನೆಸ್ನ ಸಪರೇಟ್ ಮಾಡೋ ಕಾರಣವಾಗಿ ಅದರ ಗ್ರೋತು ಎನ್ಹಾನ್ಸ್ ಮಾಡ್ಬೋದು ಅಂತ ಇವರು ಭಾವಿಸ್ತಾ ಇರೋ ಥರ ಅಂಡ್ ಪ್ರಾಪರ್ ಟೈಮ್ ನೋಡಿಕೊಂಡು ಫರ್ಟಿಲೈಸರ್ ಬಿಸ್ನೆಸ್ನ, ಈ ಮೈನಿಂಗ್, ಕೆಮಿಕಲ್ ಬಿಸ್ನೆಸ್ನೆಲ್ಲಾನು ಈ ಮೂರನ್ನು ಇಂಡಿವಿಜುವಲ್ ಎಂಟಿಟಿಯಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡೋದಕ್ಕೆ ಇವರು ವೆಯ್ಟ್ ಮಾಡ್ತಿರೋ ಥರ ಆ್ಯಂಡ್ ಈ ಥರ ಡಿಮರ್ಜ್ ಆಗ್ತಿರೋಂಥ ಬಿಸ್ನೆಸ್ನಲ್ಲಿ ಇವರಿಗೆ ಯಾರಾದರೂ ಸ್ಟ್ರಾಟಜಿ ಪ್ಲೇಯರ್ಸ್ ಇವ್ರ ಜೊತೆ ಕಂಬೈಂಡ್ ಆಗಿ ಹಣದ ಜೊತೆಗೆ ಬಿಸ್ನೆಸ್ ಪ್ಲಾನ್ ಇವರು ತಗೊಂಡು ಬರ್ತಿದ್ರೆ ಅವ್ರ ಜೊತೆನೂ ಕಂಬೈಂಡ್ ಆಗಿ ಇವರು ಗ್ರೋ ಆಗಬೇಕನ್ನೋ ಥರ ದೀಪಕ್ ಫರ್ಟಿಲೈಸರ್ಸ್ ಒಂದು ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಗೆ ಕೊಡ್ತಿರೋಂಥ ಇಂಟರ್ವ್ಯೂಸ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು ಸಾಲ್ಸಾ ಟೆಕ್ನೋ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ಕೋಬೇಕು. 2006ನಲ್ಲಿ ಟವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿ ಸ್ಟಾರ್ಟ್ ಆಗಿರೋಂಥ ಇವರು ವಿತ್ ದ ಕಮಿಂಗ್ ಟೈಮ್ಸ್ ಸ್ಟೀಲ್ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರ್ ಅಂಡ್ EPC ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಾಗಿ ಎವಾಲ್ವ್ ಆಗ್ತಾ ಟೆಲಿಕಾಂ, ಎನರ್ಜಿ ಅಂಡ್ ರೈಲ್ವೆ ಸೆಕ್ಟರ್ನಲ್ಲಿ ಇವರು ಸರ್ವಿಸಸ್ ಕೊಡ್ತಿದ್ದಾರೆ. ಇವತ್ತು ಇವರೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಮಾಡಿದ್ದಾರೆ. ಇವರಿಗೆ PVVNL ಮೀನ್ಸ್ ಪಶ್ಚಿಮಾಂಚಲ್ ವಿದ್ಯುತ್ ವಿತರಣ್ ನಿಗಮ್ ಲಿಮಿಟೆಡ್ ಅವರಿಂದ ನಿಯರ್ಲಿ 750 crores ವ್ಯಾಲ್ಯೂ ಆಗುವಂಥ ಆರ್ಡರ್ ಸಿಕ್ಕಿರೋ ಥರ, ಒಂದು 400 crore ಆರ್ಡರ್, ಇನ್ನೊಂದು 345 crores ಆರ್ಡರ್. ಈ ಥರ ಎರಡು ಆರ್ಡರ್ ಕಂಬೈಂಡ್ ಆಗಿ 748 crores ವ್ಯಾಲ್ಯೂ ಆಗುವಂಥ ಆರ್ಡರ್ ಸಿಗ್ತಾ ಇರೋದು. ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲೇ 1600 crores. 1600 crores ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿಗೆ 750 crores ಆರ್ಡರ್ ಸಿಗ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ನಿಯರ್ಲಿ 10% ಅಪ್ಸೈಡ್ಗೆ ಮೂವ್ ಆಗಿದೆ.
ನೆಕ್ಸ್ಟು ಜಸ್ಡೈಲ್ ಅವ್ರು ರಿಲೇಟೆಡ್ ಆಗಿ ಅವ್ರ ಪಾಲ್ನ ರಿಲಯನ್ಸ್ ರಿಟೇಲ್ ವೆಂಚರ್ ಅವರು ತಗೊಂಡ್ಮೇಲೆ ಅವ್ರ ಹತ್ರ ನಿಯರ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಈಗ 76.98% ಹತ್ರ ಪಾಲಿತ್ತು. ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡರ್ಸು ನಾಮ್ಸ್ ಪ್ರಕಾರ 75% ಮಾತ್ರನೇ ಇರಬೇಕು. ಅದರಿಂದ ಎಕ್ಸಸ್ ಆಗಿದ್ದ ನಿಯರ್ಲಿ 2% ಪಾಲ್ನ ಇವರು ಸೆಲ್ ಮಾಡಿ ಸೆಬಿ ನಾಮ್ಸ್ನ ಫಾಲೋ ಆಗ್ತೀವಿ ಅನ್ನೋ ಥರ ಪ್ರಮೋಟರ್ಸ್ ಅವರಿಂದ ಅಪ್ಡೇಟ್ ಕಾಣಿಸ್ತಾ ಇದೆ. ನೆಕ್ಸ್ಟು ಹಿಂದುಜಾ ಗ್ಲೋಬಲ್ ಸೊಲ್ಯೂಷನ್ ಬಗ್ಗೆ ಮಾತಾಡ್ಕೋಬೇಕು. ಪ್ರೆಸೆಂಟು 1360 ರೂಪೀಸ್ ಹತ್ರ ಟ್ರೇಡ್ ಆಗ್ತಿದೆ ಅಲ್ವಾ. ಇವರೀಗ ಬೈಬ್ಯಾಕ್ನ ಪ್ರಜ್ಞೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 1700 ರೂಪೀಸ್ ಪರ್ ಶೇರ್ವರೆಗೂ ಇವರು ಬೈಬ್ಯಾಕ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ನಿಯರ್ಲಿ 60 ಲ್ಯಾಕ್ ಶೇರ್ಸ್ ಹತ್ರ ಇವರು 1020 crores ಹತ್ರ ಸ್ಪೆಂಡ್ ಮಾಡಿ ಬೈಬ್ಯಾಕ್ ಮಾಡ್ತೀವಿ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ಥರ ಮಾಡ್ತಿರೋ ಸ್ಟೇಟ್ಮೆಂಟ್ಸ್ ಪಾಸಿಟಿವೇ ಅಲ್ವಾ ಅಂದರೆ, ಬಿಕಾಸ್ ಇಲ್ಲಿಂದ ನೋಡ್ತಾ ಇದ್ರಿ ನಿಯರ್ಲಿ 25% ಹತ್ರ ಬೈಬ್ಯಾಕ್ ಪ್ರೈಸ್ನವರು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಇಲ್ಲಿ 2 ಪಾಯಿಂಟ್ ನಾವು ಜ್ಞಾಪಕ ಇಟ್ಕೊಬೇಕು. ಪ್ರೆಸೆಂಟು ಮಾರ್ಕೆಟ್ ಕ್ಯಾಪಿಟಲ್ 7000 crores ಹತ್ರ ಇದೆ, ಬಟ್ ಇವ್ರು ಮಾಡ್ತಿರೋಂಥ ಬೈಬ್ಯಾಕು 1000 crores ಮಾತ್ರನೇ. ಇಫ್ ಅದರಲ್ಲೂ ಪ್ರಮೋಟರ್ಸ್ ಪಾರ್ಟಿಸಿಪೇಟ್ ಮಾಡಿ ಪಬ್ಲಿಕ್ ಹತ್ರ ಇರೋಂಥ ಶೇರ್ಸ್ನ ಕಂಪ್ನಿಗೆ ಕೊಡಬೇಕಂತ ನೋಡಿದ್ರೆ ಇರೋ ಎಲ್ಲ ಶೇರ್ಸನ್ನು ಕಂಪ್ನಿ ತಗೊಳ್ಳಲ್ಲ ಅಲ್ವಾ. ಅದರಿಂದ ಎಕ್ಸಾಕ್ಟ್ಲಿ ನಾವು 25% ಇಲ್ಲಿಂದ ಗೈನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ದೆನ್ ಸೆಕೆಂಡು ಅವ್ರು ಕೊಡ್ತಿರೋಂಥ ಬೈಬ್ಯಾಕ್ ಪ್ರೈಸನ್ನು ಫೈನಲ್ ಪ್ರೈಸ್ ಅಲ್ಲ, ಮ್ಯಾಕ್ಸಿಮಮ್ 1700 ಅಂತ ಹೇಳ್ತಿದ್ದಾರೆ. ಸೊ ರೀಸೆಂಟ್ ಟೈಮ್ಸಲ್ಲಿ ಬೈಬ್ಯಾಕ್ ಪ್ರೈಸ್ನ ರಿವೈಸ್ ಮಾಡಬಹುದು. ಅದರಿಂದ ಇಫ್ ಇನ್ ಕೇಸ್ ಅಪ್ಕಮಿಂಗ್ ಟೈಮ್ಸಲ್ಲಿ ಫೈನಲ್ ಆಗಿ ಫರ್ದರ್ ಆಗಿ ಅಪ್ಡೇಟ್ ಮಾಡ್ತಾ ಬೈಬ್ಯಾಕ್ ಪ್ರೈಸ್ನ ರಿವೈಸ್ ಮಾಡ್ತಾ ಡೌನ್ ಸೈಡ್ಗೆ ಏನಾದ್ರು ತೊಗೊಂಬಂದರೆ ಅದನ್ನು ಸ್ಟಾಕ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಆಗಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಒಂದು ಫೈನಲ್ ಬೈಬ್ಯಾಕ್ ಪ್ರೈಸ್ನು ಕೊಡದೆ ಮ್ಯಾಕ್ಸಿಮಮ್ 1700 ರೂಪೀಸು ನಾವು ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ಟೆಂಡರ್ ರೂಟ್ನಲ್ಲಿ ಮೀನ್ಸ್ ಶೇರ್ ಹೋಲ್ಡರ್ಸಿಂದನೇ ತಗೊತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಫೈನಲ್ ಬೈಬ್ಯಾಕ್ ಪ್ರೈಸ್ನು ಹೇಳಿಲ್ಲ. ಮ್ಯಾಕ್ಸಿಮಮ್ ಅನ್ನೋ ವರ್ಡ್ ಯೂಸ್ ಮಾಡ್ತಿರೋ ಕಾರಣವಾಗಿ ಹಿಂದುಜಾ ಗ್ಲೋಬಲ್ ಸೊಲ್ಯೂಷನಲ್ಲಿ ಇವತ್ತು ಇವನ್ ಬೈಬ್ಯಾಕ್ ಪ್ರೈಸ್ನಲ್ಲಿ ಒಳ್ಳೆ ಪ್ರೈಸ್ನ ಅಲಾಟ್ ಮಾಡ್ತಿದ್ರು ಸ್ಟಾಕ್ ಪ್ರೈಸ್ ಇವತ್ತು ಫಾಲ್ ಆಗಿದೆ. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿದೆ ಇವರಿಗೆ ಇವರ ಹೆಲ್ತ್ ಕೇರ್ ಬಿಸ್ನೆಸ್ನ ಸೆಲ್ ಮಾಡಿರೋ ಕಾರಣವಾಗಿ ತುಂಬ ದೊಡ್ಡ ಮೊತ್ತದಲ್ಲಿ ಹಣ ಬಂದಿದೆ. ಆ್ಯಂಡ್ ಅದನ್ನು ಡಿವಿಡೆಂಡ್ ಆಗಿ ಆ್ಯಂಡ್ ಶೇರ್ ಹೋಲ್ಡರ್ಸ್ಗೆ ಟೈಮ್ ಟು ಟೈಮ್ ರಿಟರ್ನ್ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಭಾಗವಾಗಿ ಈ ಬೈಬ್ಯಾಕ್ನ ಇವರು ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಪೋರ್ಟ್ಫೋಲಿಯೋ ಚೇಂಜಸ್ ಕಾಣಿಸ್ತಾ ಇದೆ. ಜಫ್ರೀಸ್ ಅವರು ಅಮೆರಿಕನ್ ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ಇದು. ಇವರು ರಿಲೇಟೆಡ್ ಆಗಿ ಮಾಡೆಲ್ ಪೋರ್ಟ್ಫೋಲಿಯೋ ಒಂದು ಇಟ್ಕೊಳ್ತಾ ಇರ್ತಾರಲ್ವಾ, ಲೈಕ್ ಸೆಟ್ ಆಫ್ ಸ್ಟಾಕ್ಸ್ನ ಇಟ್ಕೊಂತ ಅವು ನಾವು ಅಪ್ಕಮಿಂಗ್ ಟೈಮ್ಸಲ್ಲಿ ಬೆಳೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಪೋರ್ಟ್ಫೋಲಿಯೋ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಚೇಂಜಸ್ನ ತೊಗೊಂಡು ಬರ್ತಿದ್ದಾರೆ. ಪ್ರೀವಿಯಸ್ಲಿ ಅವರು ಹೆವಿ ವೇಟೇಜ್ನ ಅಪ್ಕಮಿಂಗ್ ಟೈಮ್ಸಲ್ಲಿ ಬೆಟ್ರಾಗಿ ಬೆಳೆಯುತ್ತಂತ ಅಂದ್ಕೊಂಡಿರೋಂಥ ಮಾರುತಿ ಸುಜುಕಿ, ಭಾರತಿ ಏರ್ಟೆಲ್ ಆ್ಯಂಡ್ ಜೊಮೊಟೊ ಸ್ಟಾಕ್ ರಿಲೇಟೆಡ್ ಆಗಿ ಸ್ಟೇಕ್ನ ಕಮ್ಮಿ ಮಾಡ್ಕೊತ ಅದರ ಪಾಲನ್ನ ಕಮ್ಮಿ ಮಾಡ್ಕೊತ L&T, ಲಾಸ್ಟನ್ ಆ್ಯಂಡ್ ಟ್ಯೂಬ್ರೋ ಆ್ಯಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ವೇಟೇಜ್ನ ಜಾಸ್ತಿ ಮಾಡ್ತಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಸೆಂಟ್ ಟೈಮ್ಸಲ್ಲಿ ತುಂಬ ಟೈಮ್ವರೆಗೂ ಇದರ ರಿಲೇಟೆಡ್ ಆಗಿ ಇವರು ಇರೋಂಥ ಸ್ಟಾಕ್ಸ್ನ ಸೆಲ್ ಮಾಡ್ತಾ ಕ್ಯಾಶ್ನ ರೈಸ್ ಮಾಡಿದಾರಲ್ವಾ. ಈಗ ಕ್ಯಾಶ್ನ ಮೆಜಾರಿಟಿ ಆಫ್ ಪಾರ್ಟ್ನ ಮೆಟಲ್ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಅವರು ರೀಸೆಂಟ್ ಟೈಮ್ಸಲ್ಲಿ ಅವ್ರ ಪಾಲ್ನ ರೈಸ್ ಮಾಡಿ ಕ್ಯಾಶ್ನ ಮೆಟಲ್ಸಲ್ಲಿ ಪ್ರೀವಿಯಸ್ಲಿ ಇನ್ವೆಸ್ಟ್ ಮಾಡಿರೋಂಥ ಸ್ಟಾಕ್ಸ್ ಲೈಕ್ ಭಾರತಿ ಏರ್ಟೆಲ್, ಜೊಮೊಟೊ ಆ್ಯಂಡ್ ಮಾರುತಿಯಿಂದ ಅವ್ರ ಪಾಲ್ನ ಕಮ್ಮಿ ಮಾಡ್ಕೊತ ಲಾಸ್ಟನ್ ಆ್ಯಂಡ್ ಟ್ಯೂಬ್ರೋ, ರಿಲಯನ್ಸ್ ಆ್ಯಂಡ್ ಬ್ಯಾಂಕ್ಸಲ್ಲಿ ಅವ್ರ ಪಾಲ್ನ ಜಾಸ್ತಿ ಮಾಡ್ಕೊಂಡೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇದರ ಬ್ಯಾಂಕ್ ಇರೋವಂಥ ಥೀಮು ಮೆಟಲ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡೋದಕ್ಕೆ ಚೈನಾ ರಿಲೇಟೆಡ್ ಆಗಿ ಎಕಾನಮಿ ಓಪನ್ ಆಗ್ತಾ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲನೂ ಇರುವಂಥ ಎಕಾನಮಿನ ಬೂಸ್ಟ್ ಮಾಡೋವಂಥ ಡಿಸಿಷನ್ ತೊಗೊತಿದ್ದಾರೆ. ಇದನ್ನು ಪಾಸಿಟಿವ್ ಆಗೇ ನೋಡ್ತಿದ್ದಾರೆ. ಆ್ಯಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ಫೆಡ್ ಒಂದು ಬಡ್ಡಿ ರೇಟ್ಗಳು ಒಂದು ಪೀಕ್ಔಟ್ ಆಗಿ ಅಲ್ಲಿಂದ ಅಗೈನ್ ಮತ್ತೆ ಕೂಲ್ ಆಫ್ ಆಗೋದಕ್ಕೆ ಚಾನ್ಸ್ ಇದೆ ಅಲ್ವಾ. ಅದರಿಂದ ಅದನ್ನು ಮೆಟಲ್ಸ್ನ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ವೆರಾಸ್ ಜೊಮೊಟೊ ಆದರೂ, ಭಾರತಿ ಏರ್ಟೆಲ್ ಆದರೂ ಮಾರುತಿ ರಿಲೇಟೆಡ್ ಆಗಿ ಇರೋ ಗ್ರೋತ್ಗಂದ್ರೆ ಇವರಿಗೆ L&T, ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಂಡ್ ಬ್ಯಾಂಕ್ಸಲ್ಲಿ ಇನ್ನೂ ಬೆಟರ್ ಗ್ರೋತ್ ಅಂತ ಕಾಣಿಸ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ಅಂತೂ ಇವರು ಪಾಸ್ ಆನ್ ಮಾಡ್ತಿದ್ದಾರೆ. ನೆಕ್ಸ್ಟು DFM ಫುಡ್ಸ್ ಬಗ್ಗೆ ಮಾತಾಡ್ಕೋಬೇಕು. ತುಂಬ ಟೈಮ್ ಬ್ಯಾಕ್ ಇವರು ಸ್ಟಾಕ್ ಮಾರ್ಕೆಟಿಂದ ಡಿಲಿಸ್ಟಿಂಗ್ ಆಗಬೇಕಂತ ಅಂದ್ಕೊಂಡಿದ್ರಲ್ವಾ. ವಿತ್ ದ ಫ್ಲೋರ್ ಪ್ರೈಸ್ 263 ರೂಪೀಸ್ 80 ಪೈಸಾ ಮೀನ್ಸ್ ಈ ಪ್ರೈಸ್ನಲ್ಲಿ ನಿಮ್ಮ ಹತ್ರ ಇರುವಂಥ ಶೇರ್ಸ್ ಎಲ್ಲ ಕೊಟ್ಬಿಡಿ, ನಾವು ಸ್ಟಾಕ್ ಮಾರ್ಕೆಟಿಂದ ಒಟ್ಟೋಗ್ತೀವಿ ಅಂತ, ಮೀನ್ಸ್ ಡಿಲಿಸ್ಟ್ ಆಗ್ತೀವಿ ಅಂತ. ಆ ಥರ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರು ಇವ್ರ ಸೋಲ್ ಪ್ರಮೋಟರ್ ಅಪ್ಡೇಟ್ ಮಾಡಿದ್ರಲ್ವಾ. ಇದರ ರಿಲೇಟೆಡ್ ಆಗಿ ರಿವರ್ಸ್ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಅಂತೂ ನಡೆದಿದೆ. ಸೊ ಯಾರ ಹತ್ರ ಆದರೆ ಇವ್ರ ಶೇರ್ಸ್ ಇರುತ್ತಲ್ವಾ, ನೀವು ಯಾವ ಪ್ರೈಸ್ನಲ್ಲಿ ಕಂಪ್ನಿಗೆ ಮಾರಬೇಕಂತ ಅನ್ಕೊತಿದ್ದಾರೆ ಅಂತ ಕೇಳಿದ್ರೆ ನಿಯರ್ಲಿ 17.6% ಹತ್ರ ಪಾಲ್ನ 525 ರೂಪೀಸ್ ಪರ್ ಶೇರ್ ಆಗಿ ಆವ್ರೇಜ್ ಪ್ರೈಸ್ನಲ್ಲಿ ಸೆಲ್ ಮಾಡಬೇಕಂತ ಅಂದ್ಕೊಂಡ ಹತ್ರ ಶೇರ್ ಹೋಲ್ಡರ್ಸು ಅವರ ಅಭಿಪ್ರಾಯನ ವ್ಯಕ್ತ ಮಾಡಿದ್ದಾರೆ. ಕಂಪ್ನಿಯವ್ರು ಹೇಳ್ತಿರೋದು 263 ರೂಪೀಸ್ 80 ಪೈಸಾ ಮೀನ್ಸ್ ನಿಯರ್ಲಿ 264 ರೂಪೀಸ್ ಆ್ಯಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸು 440 ಹತ್ರ ಟ್ರೇಡ್ ಆಗ್ತಿದೆ. ಬಟ್ ಅವರಂತೂ ಶೇರ್ಸ್ನ 525 ರೂಪೀಸ್ ಪರ್ ಶೇರ್ ಆಗಿ ಕೊಟ್ಟರೆ ಸೇಲ್ ಮಾಡ್ತೀವಿ ಅಂತ ಶೇರ್ ಹೋಲ್ಡರ್ಸ್ ಹೇಳ್ತಿದ್ದಾರೆ. ಬಟ್ ನೋಡಬೇಕು, ನಿಯರ್ಲಿ ಫ್ಲೋರ್ ಪ್ರೈಸ್ಗಂದ್ರೂ 100 ರೂಪೀಸ್ ಜಾಸ್ತಿ ಪೇ ಮಾಡಿದ್ರೆ ನಮ್ಮ ಹತ್ರ ಇರೋ ಶೇರ್ಸ್ ಕೊಡ್ತೀವಿ ಅಂತ
17.6% ಪಾಲ್ ಹೋಲ್ಡ್ ಮಾಡ್ತಿರೋಂಥ ಶೇರ್ ಹೋಲ್ಡರ್ಸು ಹೇಳ್ತಿದ್ದಾರೆ. ಅದರಿಂದ ಇದು ಒಂದು ವೇಳೆ ಪ್ರಮೋಟರ್ಸ್ ಏನಾದರೂ ಒಪ್ಕೊಂಡಿಲ್ಲ ಅಂದರೆ ದೆನ್ ಡಿಲಿಸ್ಟಿಂಗ್ ಅನ್ನೋದು ಪಾಸಿಬಲ್ ಆಗಲ್ಲ. ಸೊ ಯಾರಾದರೂ ಈ ಕಂಪ್ನಿನಲ್ಲಿ ಕೇವಲ ಡಿಲಿಸ್ಟಿಂಗ್ ರಿಲೇಟೆಡ್ ಆಗಿ ಡೇಟಾ ನೋಡಿ ಇನ್ವಾಲ್ವ್ ಆಗಿದ್ದರೆ ಸ್ವಲ್ಪ ಅಲರ್ಟ್ ಆಗಿರಿ. ಬಿಕಾಸ್ ಈ ಅಪ್ಡೇಟ್ ಆದಮೇಲೆ ಸ್ಟಾಕ್ನಲ್ಲಿ ರೀಸೆಂಟ್ ಟೈಮ್ಸಲ್ಲಿ ಆಲ್ಮೋಸ್ಟ್ ಲಾಸ್ಟ್ 6 ಮಂತ್ಸಲ್ಲೇ 120% ಹತ್ರ ಸ್ಟಾಕ್ ಪ್ರೈಸು ಮೂವ್ ಕಾಣಿಸಿದೆ. ಇವರು ಹೈಯರ್ ಪ್ರೈಸ್ನಲ್ಲಿ ಡಿಲಿಸ್ಟ್ ಮಾಡ್ತಾನೇನೋ ಅಂತ. ಇಫ್ ಇನ್ ಕೇಸು ಇವರೇನಾದರೂ ಡಿಲಿಸ್ಟ್ ಮಾಡಿಲ್ಲ ಅಂದರೆ ದೆನ್ ಸ್ಟಾಕ್ ಪ್ರೈಸು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ವಿಷಯನ ಶೇರ್ ಹೋಲ್ಡರ್ಸು ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಈ ಇವೆಂಟ್ ಕಾರಣವಾಗಿ ಲಾಭ ಪಡೋಣಂತ ಸ್ಟಾಕ್ನಲ್ಲಿ ಇನ್ವಾಲ್ವ್ ಆಗಿರೋರು ಇದು ಡೆಫಿನೆಟ್ಲಿ ಟ್ರ್ಯಾಕ್ ಮಾಡಬೇಕಾಗಿರೋಂಥ ವಿಷಯನೇ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 18,310, ಅದರ ಬಿಲೋ 18,240. ನೆಕ್ಸ್ಟ್ ಟಾಪ್ ಸೈಡು 18,450, ಅದರ ಅಬೋವ್ 18,520. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 43,130 ಅಂಡ್ ಅದರ ಬಿಲೋ 42,890. ಇಲ್ಲಿಂದ ಟಾಪ್ ಸೈಡು 43,580 ಅಂಡ್ ಅದರ ಅಬೋವ್ 43,840. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ 18,550 ಅಬೋವ್ ಮಾರ್ಕೆಟು 2 ಟ್ರೇಡಿಂಗ್ ಸೆಷನ್ಸ್ ಒಂದು ವೇಳೆ ರೇಂಜ್ ಬೌಂಡ್ ಆಗಿದ್ರೂ ಅಥವಾ 18,500 ಅಬೋವ್ ಬಂದು ಇನ್ನು ಅದೇ ರೇಂಜಲ್ಲಿ ಇದ್ರೂ 2 ಟ್ರೇಡಿಂಗ್ ಸೆಷನ್ಸ್ ವೆಯ್ಟ್ ಮಾಡೋಣ. ಅಪ್ಸೈಡ್ ಬಂದು 550 ಅಂದರೆ ಅಬೋವ್ ಹೋಗ್ತಾ ಇದ್ರೆ ಒಂದು ಕನ್ಫರ್ಮೇಷನ್, ಒಂದು ಸ್ಟ್ರೆಂತ್ ಅನ್ ಮಾರ್ಕೆಟ್ ಡೈರೆಕ್ಷನಲ್ ಆಗಿದ್ರೇನೆ ಅಟ್ಲೀಸ್ಟ್ 1 ಟ್ರೇಡಿಂಗ್ ಸೆಷನ್ ಆದ್ರೂ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸ್ಟೇಬಲ್ ಆದರೆ ನಾವು ರೇಂಜ್ನ ಚೇಂಜ್ ಮಾಡುವಂಥ ಪ್ರಯತ್ನ ಮಾಡೋಣ. ಟಿಲ್ ದಟ್ 18,000 to 18,500 ಇದೇ ರೇಂಜ್ ನಾವು ನಿಫ್ಟಿ ರಿಲೇಟೆಡ್ ಆಗಿ ಕಂಟಿನ್ಯೂ ಮಾಡಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.